ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಬ್ಲೌಸ್ದು ವಿಡ್ತ್ ಎಷ್ಟಿದೆ ಅಂತ ನೋಡ್ತಿದ್ದೀನಿ, ಯಾಕಂದರೆ ನಮಗೆ ಮಾರ್ಕಿಂಗ್ ಮಾಡೋದಿದೆ. ಅದು ವಿಡ್ತಿಲ್ಲಿ ನೋಡೋಣ ಬನ್ನಿ ಎಷ್ಟಿದೆ ಅಂತ ಹೇಳಿ. ಇದ್ರದ್ದು ವಿಡ್ತು ನೋಡ್ಬೋದು, ಇಲ್ಲಿ ಕಾಣ್ತಾನೆ ಇಲ್ಲ ಎಷ್ಟು ಸರಿಸ್ತಿದ್ದೀನಿ ಖರೆ. ಸೊ ಇಲ್ಲಿ 32 ಇದ್ರದ್ದು ವಿಡ್ತಿದೆ ನೋಡಿ. ಸೊ ಇದ್ರ ಸೆಂಟರಲ್ಲಿ ನಾವು ಮಾರ್ಕ್ ಮಾಡಬೇಕು, ಸೆಂಟರ್ನ ತೆಗಿಬೇಕು. ಸೊ ಇಲ್ಲಿ ಸೆಂಟರ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಸೆಂಟರ್ ಇಲ್ಲಿ 16 ಅಂದರೆ 16 ಇಂಚ್. ಅಲ್ಲಿ ನಾವು ಈ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು. ಮೊದಲಿಗೆ ಮಾರ್ಕಿಂಗ್ ಮಾಡೋ ಈಸಿ ಮೆಥಡ್ ಅಂತಲೇ ಹೇಳ್ತೀನಿ. ಮೊದಲು ಇದು ಸೆಂಟರ್ ತೊಗೊಳಮ್ರಿ. ಅದು ಆದ ನಂತರ ಇಲ್ಲಿ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳಮ್ರಿ ಈ ರೀತಿ. ಸೊ ಇದು ಆದಮೇಲೆ ನಮಗೆ ಇದು ಮತ್ತೆ ಸೆಂಟರ್ ತೆಗಿಬೇಕು ನೋಡ್ರಿ ಇದ್ರದ್ದು. ಸೊ ಇಲ್ಲಿ ಪೆನ್ನಿಂದನೇ ನಾನು ಯೂಸ್ ಮಾಡ್ಕೋತಿದ್ದೀನಿ, ಯಾಕಂದರೆ ನನ್ನ ಬಳಿ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಇತ್ತು, ಅದು ಎಲ್ಲ ಈಗ ಮುಗ್ದೋಗಿತ್ತು. ಸೊ ತರಬೇಕು ನಾನು, ಅದಕ್ಕಾಗಿ ನಾನು ಇಲ್ಲಿ ಪೆನ್ನಿಂದನೇ ಯೂಸ್ ಮಾಡ್ಕೋತಿದ್ದೀನಿ. ಸೊ ಇಲ್ಲ ಅಂತ ಹಾಗೆ ಬಿಡೋಕ್ಕಂತ ಆಗಲ್ಲ. ಇಲ್ಲಿ ನೋಡಿ ಇಷ್ಟೇ ನಮ್ಮದು ಎಂಬ್ರಾಯ್ಡ್ರಿ ಬರೋದು, ಇಷ್ಟೇ ನಾನು, ಯಾಕಂದರೆ ಪ್ಲೇಟ್ಸ್ದು ಇದು ಬ್ಲೌಸ್ ಇದೆ. ಸೊ ತಳಗಿಂದ ಒಂದು 6 ಇಂಚಿದು ಪಟ್ಟಿ ಅಷ್ಟೇ ನಾನು ಎಂಬ್ರಾಯ್ಡ್ರಿ ಮಾಡೋದಿದೆ. ಸೊ ಇದರಿಂದ ನಾನು ಇದ್ರದ್ದು ಕೂಡ ಸೆಂಟರ್ ತೆಗಿತೀನಿ ರೀ. ಇವಾಗ ಇದ್ರದ್ದು ಸೆಂಟರ್ ಕೂಡ ನಾವು ತೆಗಿಯೋಣ ಬನ್ನಿ. ಅದರದ್ದು ಮಧ್ಯಭಾಗ ಇಲ್ಲಿ 8 ಇಂಚಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ತೇನೆ 8 ಇಂಚಲ್ಲಿ. ಸೊ 2 ಸಲ ಹೇಳ್ತಿದ್ದೀನಿ, ಒಂದು ನಂದು ಭಾಷೆದಲ್ಲಿ 8 ಅಂತ, ಒಂದು ನಿಮ್ಮ ಭಾಷೆಯಲ್ಲಿ 8 ಅಂತ. ಸೊ ಇಲ್ಲಿ ನಾನು ಮತ್ತೆ ಹಿಂಗೊಂದು ಸ್ಕೇಲಿಂದ ಲೈನ್ ಹಾಕ್ಕೊಂಡೆ ನೋಡ್ರಿ. ಸೊ ಇಲ್ಲಿ ನಂದು ಸ್ಲೀವ್ಸ್ ರೌಂಡ್ 8 ಇಂಚ್ ಇತ್ತು, ಅದರದ್ದು ಹಾಫ್ ಮಾಡೋಣ 4 ಇಂಚ್ ಬರುತ್ತೆ ನೋಡಿ. ಸೊ ಅದಕ್ಕಾಗಿ ನಾನಿಲ್ಲಿ ಇದ್ರ ಲೆಂತ್ ತೊಗೋತೀನಿ ಮೊದಲಿಗೆ. ಇದ್ರ ಲೆಂತು 6, 7, 8, 9, 10. ಇದ್ರ ಲೆಂತ್ ಏನಿಲ್ಲ, 4 ಇಂಚಿದು ಅಷ್ಟೇ ಐತಿ. ಸೊ ಇದ್ರದ್ದು ವಿಡ್ತು ಇಲ್ಲಿ ನಾನು 4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತಿದ್ದೀನಿ, ಮತ್ತು ಇಲ್ಲಿ 4 ಇಂಚಿದು ಮಾರ್ಕಿಂಗ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಬನ್ನಿ. ಸೊ ಪೆನ್ನಿಂದ ಮಾಡಿದ್ರೆ ಎಲ್ರಿಗೂ ಅನಿಸುತ್ತೆ ಇದು ಪೆನ್ ಹೋಗಲ್ಲ ಹೇಗೆ ಮಾಡ್ತಾರಂತ. ಇಲ್ಲೆಲ್ಲ ಎಂಬ್ರಾಯ್ಡ್ರಿ ಆಗಿಬಿಡುತ್ತೆ ನೋಡಿ, ಅದು ಹಿಂದಿನ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಪೆನ್ನಿಂದನೇ ಯೂಸ್ ಮಾಡ್ತಿದ್ದೀನಿ. ಸೊ ನಮಗೆ ಮತ್ತೆ ಈ ರೀತಿ ಇದು ಮಾರ್ಕಿಂಗ್ ಮಾಡ್ಬೇಕು ನೋಡ್ರಿ. ಒಂದು ಸ್ವಲ್ಪ ಕ್ರಾಸಲ್ಲಿ ಈ ರೀತಿ ಇಟ್ಟು ಇಂಚಿ ಟೇಪ್ನ ಈ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕ್ರಿ. ಆನಂತರ ಇಲ್ಲಿ ಸ್ಕೇಲಿಂದ ನಾವು ಮತ್ತೆ ಸ್ಟ್ರೇಟ್ ಲೈನ್ನ ಡ್ರಾ ಮಾಡಮ್ರಿ. ಇದೇ ರೀತಿ ನಾವು ಇದೇ ಮೆಥಡಲ್ಲಿ ಮಾಡಬೇಕು, ತುಂಬ ಈಸಿಯಲ್ಲಿ ಹೇಳ್ತಿದ್ದೀನಿ ರೀ ಇಲ್ಲಿ. ಸೊ ಇಲ್ಲಿ ಕೂಡ ನಾವು ಡ್ರಾ ಮಾಡಿಕೊಂಡು ಮತ್ತು ಇಲ್ಲಿ ಕೂಡ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳೋಣ ನೋಡ್ರಿ. ಸೊ ಇಷ್ಟು ನಮ್ಮದು ಎಂಬ್ರಾಯ್ಡ್ರಿ ಬರೋದಿಲ್ಲಿ, ಯಾಕಂದರೆ ಮೇಲ್ಗಡೆ ಪ್ಲೇಟ್ಸ್ ಬರುತ್ತವೆ ಅದಕ್ಕೆ. ಸೊ ಇವಾಗ ಇಲ್ಲಿ ನಮಗೆ 1 ಇಂಚ್ ಆಗೋಷ್ಟು ಮಾರ್ಕಿಂಗ್ ಮಾಡ್ಕೊಳ್ಳಮ್ರಿ. ಇಲ್ಲಿ 1 ಇಂಚಲ್ಲಿ ನಾನು ಮಾರ್ಕ್ ಮಾಡ್ಕೊಂಡ್ಮೇಲೆ ಮತ್ತು ಇಲ್ಲಿ ಮೇಲ್ಗಡೆ 1 ಇಂಚ್ ಮಾರ್ಕಿಂಗ್ ಮಾಡ್ಕೊತೀನಿ. ಈ ಸ್ಕೇಲ್ನ ಇಟ್ಟು ಮತ್ತೆ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊತೀನಿ ನೋಡ್ರಿ ಇಲ್ಲಿ. ಸೊ ನಿಮ್ಗೆ ಏನಾದರೂ ಮಾರ್ಕಿಂಗ್ ಮಾಡೋಕ್ಕೆ ಬರಲ್ಲ, ಬಿಗ್ನರ್ ಇದ್ದೀರಿ ಅಂದರೆ ಇಲ್ಲಿ ನೋಡಿ ನೀವು ಕಲಿಬೋದು. ಇಲ್ಲಾಂದರೆ ತುಂಬಾ ವಿಡಿಯೋ ಅಲ್ಲಿ ಕೂಡ ಹೋಗಿ ನೀವು ಕಲಿಬೋದು. ಸೊ ಇಲ್ಲೇ ಕಲೀರಿ ಅಂತೇನಿಲ್ಲ. ಸೊ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿನೇ ಐತೆ ನನ್ನ ಚಾನಲ್ಲ, ಮತ್ತು ನೀವು ಹೊಸದಾಗಿನೇ ನೋಡೋರಲ್ಲ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಾನು ಸಬ್ಸ್ಕ್ರೈಬರ್ 5 ಜನ ಆಗಿದ್ದಾರೆ. 0ಇಂದ ಸ್ಟಾರ್ಟ್ ಮಾಡೀನಿ, ಯಾರಿಗೂ ಕೂಡ ಹೇಳಿಲ್ಲ, ನನ್ನ ಫ್ಯಾಮಿಲಿ ಕೂಡ ಗೊತ್ತಿಲ್ಲ ನನ್ನದೊಂದು ಚಾನಲ್ ಐತೆ ಅಂಥೇಳಿ. ಸೊ ಮಾನಿಟೈಸ್ ಆಗ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಹಾಫ್ ಇಂಚಲ್ಲಿ ನಾನೊಂದು ಮಾರ್ಕಿಂಗ್ ಮಾಡ್ಕೊತೀನಿ. ಸೊ ಮತ್ತೆ ಇಲ್ಲಿ ಹಾಫ್ ಇಂಚಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕೂಡ ಹಾಫ್ ಇಂಚು. ಸೊ ಹಾಫ್ ಇಂಚಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊತ ಈ ರೀತಿ ಕ್ರಾಸ್ ಲೈನ್ ಡ್ರಾ ಮಾಡ್ಕೊಂಡು ಹೋಗಬೇಕು ನೋಡಿ. ಸೊ ಮತ್ತೆ ನಾವು ಇಲ್ಲಿ ಹಾಫ್ ಇಂಚಲ್ಲಿ ಮಾರ್ಕಿಂಗ್ ಮಾಡೋಣ, ಮತ್ತು ಅಲ್ಲಿ ಕೂಡ ಹಾಫ್ ಇಂಚ್. ಸೊ ಇದೇ ರೀತಿ ಹಾಫ್ ಇಂಚಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊತ ಇದ್ರದ್ದು ಕ್ರಾಸ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಕೆಲವರು ಸಿಗ್ತವೆ ನೋಡಿ, ಅವಕ್ಕೆ ಏನಂತಾರೇನು ಆ ಪೇಪರ್, ಅದಕ್ಕೆ ಯಾವ ಪೇಪರ್ ಅಂತಾರಂತ ನಂಗೆ ತರಕ್ಕೆ ಬರಲ್ದು. ಈಗ ಆ ಪೇಪರ್ ಮೇಲೆ
ಮೊದಲೇ ಡಿಸೈನ್ ಮಾಡ್ಕೊಂತಿರ ಇರ್ತಾರೆ, ಈ ರೀತಿ ಎಲ್ಲ ಡ್ರಾ ಮಾಡ್ಕೊಂಡಿರ್ತಾರೆ. ಒಂದು ವೈಟ್ ಕಲರ್ ಶೀಟ್ ಇರ್ತೈತಿ, ಅದ್ರ ಮೇಲೆ ಈ ರೀತಿ ಎಲ್ಲ ಡಿಸೈನ್ ಮಾಡ್ಕೊಂಡಿರ್ತಾರೆ. ಸೊ ಫ್ಯಾಬ್ರಿಕ್ ಮೇಲೆ ಅಂದರೆ ಬ್ಲೌಸ್ ಪೀಸ್ ಮೇಲೆ ಕಾರ್ಬನ್ ಪೇಪರ್ ಇಟ್ಟು ಅದ್ರ ಮೇಲೆ ಶೀಟ್ನ ಇಟ್ಬಿಟ್ರೆ ಆ ಪೇಪರ್ನ ಅದು ಎಲ್ಲ ಆಟೋಮೆಟಿಕ್ಕಾಗಿ ತಾನೇ ಡ್ರಾನ ಆಗುತ್ತೆ. ಪೆನ್ನಿಂದ ಅಥವಾ ಸೀಸಿಂದ ನಾವು ಮುಡಿಸಿದ್ರೆ ಫ್ಯಾಬ್ರಿಕ್ ಮೇಲೆ ಬಂದುಬಿಡುತ್ತೆ ಅಲ್ವಾ. ಸೊ ಜಾಸ್ತಿ ಜನ ಹಾಗೆ ಮಾಡ್ತಾರೆ. ನಾನೇನು ಹೊರಗಿನ ಕಸ್ಟಮರ್ದೇನು ಮಾಡೋದಿಲ್ಲ ನೋಡಿ, ಮನೆಯಲ್ಲಿ ನಮ್ಮ ಮನೆಯವರು ಅಷ್ಟೇ ಮಾಡ್ತೀನಿ. ಸೊ ಹಾಗಾಗಿ ನಾನು ಇಲ್ಲಿ ಪೆನ್ನಿಂದ ಇಲ್ಲ ಗ್ಲಾಸ್ ಮಾರ್ಕಿಂಗಿಂದ ಯೂಸ್ ಮಾಡ್ಕೊತೀನಿ. ಇಲ್ಲಿ ಪೆನ್ನಿಂದ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಇವತ್ತು ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಯಾಕಂದರೆ ನನ್ನ ಹತ್ರ ಅದು ಮಾರ್ಕಿಂಗ್ ಪೆನ್ಸಿಲ್ ಕೂಡ ಇಲ್ಲಾಗಿದೆ ನೋಡಿ. ಸೊ ಅದಕ್ಕಾಗಿ ಇಲ್ಲೆಲ್ಲ ನಾನು ಮಾರ್ಕಿಂಗ್ ಮಾಡ್ದಲ್ಲೆಲ್ಲ ನಾನು ವರ್ಕ್ ಮಾಡ್ತೀನಿ, ಅದು ಕಾಣಿಸಂಗೂ ಇಲ್ಲದು. ಸೊ ಹಾಗಾಗಿ ನಾನು ಇಲ್ಲಿ ಇದೇ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ. ನಿಮ್ಮಲ್ಲಿ ಕೂಡ ಮಾರ್ಕಿಂಗ್ ಪೆನ್ಸಿಲ್ ಇಲ್ಲ ಅಂದರೆ ನೀವು ಕೂಡ ಹೀಗೆ ಯೂಸ್ ಮಾಡ್ಕೊಬೋದು. ಆದರೆ ನೆನಪಿಟ್ಕೋಬೇಕೇನೆಂದ್ರೆ ಎಲ್ಲಿ ವರ್ಕ್ ಬರ್ತಿತ್ತಲ್ಲ ಅಲ್ಲಿ ನಾವು ಪೆನ್ನನ್ನು ಮುಡಿಸ್ಬೇಕು, ಇಲ್ಲಾಂದರೆ ಅದು ಪೆನ್ ಎಲ್ಲ ಕಾಣಿಸುತ್ತೆ ನೋಡಿ. ಹಾಗಾಗಿ ಸೊ ಕೇರ್ಫುಲ್ಲಾಗಿ ಡ್ರಾನ ಮಾಡ್ಕೊಬೇಕಾಯ್ತಾ, ಓಕೆನಾ. ತುಂಬ ಜನ ಎಲ್ಲ ಹೇಳ್ತಿರ್ತಾರೆ ನಾವು ಆರಿ ವರ್ಕ್ ಮಾಡೋದಕ್ಕೆ ತುಂಬ ಹಣವನ್ನು ಹಾಕಿವಿ, ತುಂಬ ದುಡ್ಡನ್ನು ವೇಸ್ಟ್ ಮಾಡಿ ಕಲಿಬೇಕಂತ, ಆದರೂ ಕೂಡ ನಾವು ಚೆನ್ನಾಗಿ ಕಲ್ತಿಲ್ಲ, ಹಾಗೆ ಈ ಪ್ರಾಬ್ಲಮ್ ಹೇಳ್ತಿರ್ತಾರೆ ನನ್ನ ಹತ್ರ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನೀವು ಆರಿ ವರ್ಕ್ ಕಲಿಗೋಸ್ಕರ ದುಡ್ಡು ಹಾಕಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಯೂಟ್ಯೂಬಲ್ಲಿ ತುಂಬ ಕ್ಲಿಯರಾಗಿ ಕಲಿಸೋರು ಇರ್ತಾರೆ ನೋಡಿ, ಅವ್ರ ಹತ್ರ ಹೋಗಿ ನೀವು ಕಲಿಬೋದು. ಸೊ ಅಲ್ಲಿ ನಿಮಗೆ ಈಸಿಯಾಗಿ ಅವ್ರು ಹೇಳ್ಕೊಡ್ತಾರೆ. ಯಾವ ರೀತಿ ನಿಮ್ಮ ಕ್ಲಾಸಲ್ಲಿ ಹೇಳ್ತಾರೆ ಅದೇ ರೀತಿ ನಿಮಗೆ ಯೂಟ್ಯೂಬಲ್ಲಿ ಕಲಿಸೋರು ಕೂಡ ಇರ್ತಾರೆ. ನೀವು ಅವ್ರದ್ದು ಮೆಥಡ್ ಫಾಲೋ ಮಾಡಿ ಕಲಿಬೋದು, ತುಂಬಾ ಈಸಿಲಿ ಕಲಿಬೋದು. ನಾನು ಅದೇ ರೀತಿ ಕಲ್ತಿರೋದು, ನಾನೇನು ಕ್ಲಾಸಲ್ಲಿ ಹೋಗಿ ಇದಕ್ಕೆ ಕಲಿಬೇಕಂತೇನು ಹಣನ ನಾನು ಹಾಕಿಲ್ಲ. ಸೊ ನಾನು ₹1 ಕೂಡ ಇದರಲ್ಲಿ ವೇಸ್ಟ್ ಮಾಡಿಲ್ಲ ಕಲಿಯೋಕ್ಕಂತ, ಜಸ್ಟ್ ಮಟ್ರಿಯಲ್ ತರಿಸೋಕ್ಕೆ ಅಂತ ಮಾಡೀನಿ. ಏನಂದರೆ ರಿಂಗು ಮತ್ತು ಸ್ಟ್ಯಾಂಡು ಮತ್ತು ಇದು ಮಟ್ರಿಯಲ್ ಬೀಡ್ಸ್ ಥ್ರೆಡ್ ಇವೆಲ್ಲ ಮೀಶೋದಲ್ಲಿ ₹300 ನನಗೆ ಸ್ಟೋನ್ಸು ಮತ್ತು ಥ್ರೆಡ್ಡು ನೀಡಲ್ಸ್ ಎಲ್ಲ ಸಿಕ್ಕಿತ್ತು ಬರೀ 300ಅಲ್ಲಿ. ಸೊ ನಾನು ಅಲ್ಲೇ ಅದು ತೊಗೊಂಡೆ, ಕಲಿತಿದ್ದೀನಿ. ಈಗ ಯಾಕೆ ನಾನು ಲೋಕಲ್ ಶಾಪಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತಿತ್ತು ನೋಡ್ರಿ. ಸೊ ಹಾಗಾಗಿ ನಾನು ಅಲ್ಲೇ ದುಡ್ಡು ಹಾಕಲಿ, ನನಗೆ ಬರುತ್ತೋ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ ಅಂಥೇಳಿ ನಾನು ಮೀಶೋದಲ್ಲಿ ಸಸ್ತ ಸಿಗ್ತಿತ್ತು ಅಂಥೇಳಿ ಅಲ್ಲೇ ತೊಗೊಂಡೆ. ಸೊ ಚೆನ್ನಾಗಿ ಬಂದಿದೆ. ಆದರೆ ಅವು ಕಟ್ ಬೀಡ್ಸ್ ಎಲ್ಲ ಅದ್ರದ್ದು ಸ್ವಲ್ಪ ಕಲರ್ ಹೋಗ್ತಿದೆ. ನಾನು ಕಲ್ತಿರೋ ಬೀಡ್ಸ್ ಅಂದರೆ ಕಲಿಯುವಾಗ ನಾನು ಸ್ಟಿಚ್ ಮಾಡಿರೋ ಬೀಡ್ಸ್ ಇವೆ ನೋಡಿ, ಅವೆಲ್ಲ ಕಲರ್ ಹೋಗ್ತಿದೆ. ಆದರೆ ಇದು ಸಿಲ್ಕ್ ಥ್ರೆಡ್ ಏನು ಬಂದಿದ್ದಿಲ್ಲ ಅದರಲ್ಲಿ, ಸಾರಿ, ಜರಿ ಥ್ರೆಡ್ ಬಂದಿತ್ತು, ಜರ್ದೋಸಿ ಕೂಡ ಬಂದಿಲ್ಲ. ಬೀಡ್ಸು ಸ್ಟೋನ್ಸು ಇವೇ ಬಂದಿದ್ವು. ಮತ್ತು ಸ್ಟ್ಯಾಂಡ್ ನಾನು ಇಲ್ಲೇ ಲೋಕಲಲ್ಲಿ ತೊಗೊಂಡಿರೋವಂಥದ್ದು. ಸ್ಟ್ಯಾಂಡ್ಗೆ ನಾನು ₹500 ಕೊಟ್ಟಿದ್ದೇನೆ, 500 ಕೊಟ್ಟಿದ್ದೆ. ಮತ್ತು ಒಂದು ಕೆಲಸದ ಮೇಲೆ ಆಸಕ್ತಿ ಇರಬೇಕಷ್ಟೇ, ಆಸಕ್ತಿ ಇದ್ದರೆ ನೀವು ಏನು ಕೂಡ ಕಲಿಬೋದು. ಸೊ ನಾನು ಇದರಲ್ಲಿ ತುಂಬಾ ಆಸಕ್ತಿ ಇತ್ತು. ನಾನು ಯಾರಾದರೂ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಹಾಕೊಂಡಿರ್ತಾರೆ ನೋಡಿ ಆರಿ ವರ್ಕ್ದು, ಅವ್ರ ಹತ್ರ ಅಷ್ಟು ದುಡ್ಡು ಇರುತ್ತೆ, ಅವ್ರು ಸ್ಟಿಚ್ ಮಾಡಿಸಿರ್ತಾರೆ. ನಮ್ಮ ಹತ್ರ ಏನು ಅಷ್ಟು ದುಡ್ಡು ಇರೋಲ್ಲ, ಒಂದು ಬ್ಲೌಸ್ಗೋಸ್ಕರ 2-3 ಸಾವಿರ ರೂಪಾಯಿ ಖರ್ಚು ಮಾಡೋಷ್ಟೇ ನನ್ನ ಹತ್ರ ಇರೋಲ್ಲ, ಸುಳ್ಳ್ಯಾಕೆ ಹೇಳಿ. ಸೊ ನನಗೆ ಅವ್ರ ಬ್ಲೌಸ್ ನೋಡಿದಾಗೆಲ್ಲ ಅನಿಸ್ತಿರ್ತಿತ್ತು, ನಾನು ಅವಳಷ್ಟು ಶ್ರೀಮಂತಿದ್ರೆ ನಾನು ಕೂಡ ಆ ರೀತಿ ಆರಿ ವರ್ಕ್ ಮಾಡಿಸ್ಬೋದಿತ್ತು ಅಂಥೇಳಿ. ಸೊ ಮತ್ತೆ ನನಗೆ ಅನ್ನಿಸ್ತು, ನಾನೇ ಕಲಿಬೋದಲ್ಲ, ನಾನೇ ಮಾಡ್ಕೊಬೋದಲ್ಲ, ನಾನೇ ಅಷ್ಟು ದುಡ್ಡು ಕೊಟ್ಟು ಅದನ್ನು ಆರಿ ವರ್ಕ್ ಮಾಡಿಸ್ಲಿ ಅಂತ ವಿಚಾರ ಬಂತು ನನಗೆ. ಸೊ ನೋಡೋಣ, ಯೂಟ್ಯೂಬ್ ನೋಡಿ ಟ್ರೈ ಏನಾದರೂ ಮಾಡಿ ನೋಡೋಣ. ಬರಲೇ ಇಲ್ಲ ಅಂದರೆ ಪರವಾಗಿಲ್ಲ, ಟ್ರೈ ಆದರೂ ಮಾಡಿ ನೋಡೋಣ ಅಂತ ಹೇಳಿ ತರಿಸಿ ನಾನು ಟ್ರೈ ಮಾಡಿದ್ದೆ. ಆವಾಗ ಅದು ಬಂತು ಈಸಿಲಿ. ಸೊ ಇಲ್ಲಿ ನಾನು ಬ್ಲೌಸ್ದು ಮಾರ್ಕಿಂಗ್ ಮಾಡ್ಕೋತಿದ್ದೇನೆ ನೋಡಿ. ಬ್ಲೌಸ್ದು ವಿಡ್ತ್ ಎಷ್ಟಿದೆ ಅಂತ ನೋಡಿ, ನೆಕ್ ಬಿಡ್ತು ಅದನ್ನು ನಾನು ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡೆ. ಮತ್ತು ಲೆಂತ್ ಕೂಡ ಅದ್ರದ್ದು ಎಷ್ಟಿದೆ ಅಂತ ನೋಡಿ ಅದು ಕೂಡ ಮಾರ್ಕಿಂಗ್ ಇಲ್ಲಿ ಮಾಡಿಕೊಂಡೆ. ಸೊ ನಾನು ಆ ಬ್ಲೌಸ್ ಎಷ್ಟು ಬಿಡ್ತಿತ್ತು ಮೊದಲಿಗೆ ಅಷ್ಟೇ ಮಾಡಿಕೊಂಡೆ. ಆಮೇಲೆ ನಮ್ಮ ಅಕ್ಕ ಬಂದು ಹೇಳಿದ್ಲು ಒಂದು ಸ್ವಲ್ಪ ಡೀಪ್ ಜಾಸ್ತಿ ಬೇಕಂತ ಅವಳಿಗೆ. ಸೊ ಮತ್ತು ಹಾಫ್ ಇಂಚ್ ನಾನು ಎಕ್ಸ್ಟ್ರಾನೇ ಡೀಪ್ ಇಟ್ಟೆ. ಸೊ ಅದಕ್ಕಾಗಿ ಮತ್ತು ನೀವು ಅನ್ಬೋದು ನಿಮಗೆ ವರ್ಕ್ ಬಂದರೆ ನೀವು ಬೇರೆಯವ್ರದ್ದು ಯಾಕೆ ಮಾಡಲ್ಲ ಅಂತ ಹೇಳಿ. ನನಗೆ ವರ್ಕ್ ಮಾಡುವಾಗ ಎಲ್ಲ ಒಂದು ಸ್ವಲ್ಪ ಕಣ್ಣು ಹಿಂಗೆ ನೋವು ಆಗ್ದಂಗೆ ಆಗ್ತೈತಿ.
ಸೊ ಅದಕ್ಕೆ ನಾನು ವರ್ಕೆಲ್ಲ ಮಾಡೋದಿಲ್ಲ. ನಮ್ಮ ಮನೇಲಿರೋರ್ದಷ್ಟೇ ನಾನು ವರ್ಕ್ ಮಾಡೋದು, ಹೊರಗಿನವ್ರದ್ದೆಲ್ಲ ನಾನು ಮಾಡೋಂಗಿಲ್ಲ. ಸೊ ಕಣ್ಣಿಗೆ ಒಂದು ಸ್ವಲ್ಪ ನನಗೆ ಫೆಟ್ ಬರುತ್ತೆ ಅಂತ ಹೇಳಿ ಅಂಜಿಕೆ ಅನ್ನೋದು ಒಂದು ಐತಿ ನನ್ನಲ್ಲಿ. ಸೊ ಅದಕ್ಕೆ ನಾನು ಕಸ್ಟಮರ್ದೆಲ್ಲ ತೊಗೊಳ್ಳೋದಿಲ್ಲ. ಅಂದರೆ ಒಂದು ಕಸ್ಟಮರ್ ತೊಗೊಂಡ್ರೆ ಮತ್ತೆ ಕಸ್ಟಮರ್ ಬರ್ತಿರ್ತಾರೆ ನೋಡಿ. ಸೊ ಎಲ್ಲರದ್ದು ಮಾಡಬೇಕಾಗುತ್ತೆ. ಸೊ ನನಗೆ ಕಣ್ಣಿನ ಒಂದು ಪ್ರಾಬ್ಲಮ್ ಅನಿಸುತ್ತೆ ನನಗೆ. ಸೊ ಅದಕ್ಕಾಗಿ ನಾನು ತೊಗೊಳ್ಳೋದಿಲ್ಲ. ಮತ್ತು ನಾನು ಸ್ಟಿಚಿಂಗ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು ನನಗೆ. ಈ ಎಂಬ್ರಾಯ್ಡ್ರಿಗಿಂತ ಹೆಚ್ಚು ನನಗೆ ಸ್ಟಿಚಿಂಗ್ ಇಷ್ಟ. ಯಾಕಂದರೆ ಒಂದು ಡ್ರೆಸ್ನ ನಾನು ಡಿಸೈನರ್ ಡ್ರೆಸ್ ಥರ ಕ್ರಿಯೇಟ್ ಮಾಡ್ತೀನಿ ನೋಡಿ, ಅದು ನೋಡಿದಾಗ ನನಗೆ ಆಗೋ ಖುಷಿನೇ ಬೇರೆ. ಸೊ ಅದರಲ್ಲಿ ನನಗೆ ಏನಾದರೂ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ತೀನಿ. ನನ್ನದೇ ಒಂದು ಡಿಸೈನ್ ಮಾಡ್ತೀನಿ ನಾನು. ಸೊ ಅದರಲ್ಲೆಲ್ಲ ಎಂಬ್ರಾಯ್ಡ್ರಿ ಮಾಡ್ತಿರ್ತೇನೆ ನಾನು. ಜಾಸ್ತಿ ಡ್ರೆಸ್ಸೆಲ್ಲ ಮಾಡ್ತೀನಿ. ಬ್ಲೌಸಲ್ಲಿ ನಾನು ಇವಾಗ ಇದು ಒಂದು 3ನೇದು ಬ್ಲೌಸ್ ಇದ್ದಿರ್ಬೋದು ನಾನು ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಿರುವಂಥದ್ದು. ಇದಕ್ಕಿಂತ ಮುಂಚೆ ನಾನು 2 ಬ್ಲೌಸ್ದು ಮಾಡಿದ್ದೆ. ಅದು ಆದ ನಂತರ ಒಂದು ಅನಾರ್ಕಲಿ ಡ್ರೆಸ್ ಮಾಡಿದ್ದೆ, ಅದ್ರದ್ದು ಕೂಡ ಒಂದು ಎಂಬ್ರಾಯ್ಡ್ರಿ ಮಾಡಿದ್ದೆ ನನ್ನ ನೆಕ್ ಹತ್ರ. ಅದು ಆದ ನಂತರ ಇದಕ್ಕಿಂತ ಮುಂಚೆ ಮೊನ್ನೆ ಒಂದು ಮಾಡಿದ್ದೆ, ನಂಗೆ ಜ್ಞಾಪಕನೇ ಇಲ್ಲ. ಅದು ಎಂಬ್ರಾಯ್ಡ್ರಿ ವಿಡಿಯೋ ಕೂಡ ನಿಮ್ಗೆ ಬಿಟ್ಟಿದ್ದೇನೆ, ಕುರ್ತಾ ನೆಕ್ ಡಿಸೈನ್ ಅಂತ ಹೇಳಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ತುಂಬಾ ಚೆನ್ನಾಗಿ ನೆಕ್ ಡಿಸೈನ್ ಎಂಬ್ರಾಯ್ಡ್ರಿ ಬಂದಿದೆ ಅದು. ಸೊ ಅದು ಆದ ನಂತರ ಇದು ಬ್ಲೌಸ್ದು ಎಂಬ್ರಾಯ್ಡ್ರಿ ಮಾಡ್ತಿದ್ದಾನೆ. ಇದು ನಮ್ಮ ಅಕ್ಕನ ಬ್ಲೌಸು. ಸೊ ಇದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಿ ನೋಡ್ಬೇಕಂತ ಹೇಳಿ ಮಾಡ್ತಿದ್ದೇನೆ. ಅದು ಪ್ಲೇಟ್ಸ್ ಸ್ಲೀವ್ಸ್ ಬರುತ್ತೆ ನೋಡಿ. ಸೊ ಅದು ಡಿಸೈನ್ ಬರುತ್ತೆ ಇದರಲ್ಲಿ. ಅಂದರೆ ಕೆಳಗಡೆ ಎಷ್ಟು ಪಟ್ಟಿ ಬರುತ್ತೆ ಅಲ್ವಾ ಸ್ಲೀವ್ಸ್ಗೆ, ಅಷ್ಟೇ ನಾನು ಇದರಲ್ಲಿ ವರ್ಕ್ ಮಾಡೋದು. ಫುಲ್ ಸ್ಲೀವ್ಸ್ಗೆ ಏನು ವರ್ಕ್ ಇಲ್ಲ ಅದರಲ್ಲಿ. ಇದು ಫ್ರಂಟ್ ನೆಕ್ ಡಿಸೈನ್ ನೆಕ್ ಮಾರ್ಕಿಂಗ್ ಮಾಡ್ಕೋತಿದ್ದೇನೆ. ಸಾರಿ, ಇಲ್ಲಿ ನಿಮಗೆ ಹತ್ತಿರದಿಂದ ತೋರಿಸ್ತೇನೆ ನೋಡಿ. ಎಷ್ಟು ನೆಕ್ ಲೆಂತ್ ಇತ್ತು ನಾನು ಅಷ್ಟೇ ಮಾರ್ಕಿಂಗ್ ಮಾಡಿಕೊಂಡೆ. ಇಲ್ಲಿ ಪೆನ್ನಿಂದನೇ ಮಾಡ್ಕೊಂಡಿದ್ದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಅಂತೂ ಪಕ್ಕ ಮಾಡಿ.